हरिः ओम् सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः अथ कृष्णयजुर्वेदीय तैत्तिरीयोपनिषदि शिक्षावल्ली ॐ शन्नो मित्रः शं वरुणः शन्नो भवत्वर्यमा शन्द इन्द्रो बृहस्पतिः शन्नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः अथ एकादशोऽनुवाकः ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ 11ನೆಯ ಅನುವಾಕ. ಇದು ಈ ಶಿಕ್ಷಾವಲ್ಲಿಯ ಕೊನೆಯ ಅನುವಾಕ. ಇನ್ನೊಂದು ಅನುವಾಕವನ್ನು ಹೇಳ್ತಾರೆ, ಅದು ಶಾಂತಿ ಮಂತ್ರ. ಅದಿರಲಿ, ಅದನ್ನು ಬಿಟ್ಟರೆ ಇದು ಕೊನೆಯ ಅನುವಾಕ, ಅಥವಾ ಅದನ್ನು ಸೇರಿಸ್ಕೊಂಡ್ರೆ ಇದು ಉಪಾಂತ್ಯ ಅನುವಾಕ. ಯಾವುದು? 11ನೇ ಅನುವಾಕ. ಇಲ್ಲಿಗೆ ಈ ಒಂದು ಶಿಕ್ಷಾವಲ್ಲಿಯ ವಿಚಾರ ಮುಗಿಯುತ್ತೆ. ನೋಡೋಣ, ಈ ಶಿಕ್ಷಾವಲ್ಲಿಯ ಇದು ಸ್ವಲ್ಪ ಮಂತ್ರ, ಈ ಅನುವಾಕ ಸ್ವಲ್ಪ ದೊಡ್ಡದಾಗಿದೆ. ಆದರೂ ಕೂಡ ಒಂದು ಸಾರಿ ಪಾರಾಯಣ ಮಾಡಿಬಿಡೋಣ. ಇಲ್ಲ ಇಷ್ಟನ್ನು ಎಷ್ಟು ಭಾಷ್ಯ ಆಗುತ್ತೋ ಇಲ್ಲ ಪಾರಾಯಣ ಮಾಡೋಣ, ಒಂದು ಸರಿ ಪಾರಾಯಣ ಮಾಡಿಬಿಡೋಣ. ನಂತರ ಭಾಷ್ಯ ಎಷ್ಟಾಗುತ್ತೋ ಅಷ್ಟು ಮುಂದುವರಿಸೋಣ. ಅಥ ಏಕಾದಶೋನುವಾಕಃ. ಓಂ ವೇದಮನೂಚ್ಚಾಚಾರ್ಯೋऽನ್ತೆ ವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾನ್ಮಾ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಃ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೈನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯದೇವೋ ಭವ ಅತಿಥಿದೇವೋ ಭವ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ ಏಕೆ ಚಾಸ್ಮಶ್ರೇಯಾಂಸೋ ಬ್ರಾಹ್ಮಣಾಃ ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧಯಾ ದೇಯಂ ಅಶ್ರದ್ಧಯಾ ದೇಯಂ ಶ್ರಿಯಾ ದೇಯಂ ಹ್ರಿಯಾ ದೇಯಂ ಧಿಯಾ ದೇಯಂ ಸಂವಿದಾ ದೇಯಂ ಅಥ ಯದಿ ತೇ ಕರ್ಮ ವಿಚಿಕಿತ್ಸಾ ವಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್ ಯೇ ತತ್ರ ಬ್ರಾಹ್ಮಣಾಃ ಸಂಮರ್ಷಿಣಃ ಯುಕ್ತಾ ಅಯುಕ್ತಾಃ ಅಲೋಕ್ಷಾ ಧರ್ಮಕಾಮಾ ಸ್ಯುಃ ಯಥಾ ತೇ ತತ್ರ ವರ್ತೇರನ್ನ ತಥಾ ತತ್ರ ವರ್ತೇಥಾಃ ಅಥಾಭ್ಯಾಖ್ಯಾತೇಷು ಯೇ ತತ್ರ ಬ್ರಾಹ್ಮಣಾಃ ಸಂಮರ್ಷಿಣಃ ಯುಕ್ತಾ
ಯುಕ್ತ ಅಯುಕ್ತ ಅಲೋಕ್ಷ ಧರ್ಮಕಾಮಾಸ್ಯು ಯಥಾ ತೇ ತೇಷು ವರ್ತೇರನ್ ತಥಾ ತೇಷು ವರ್ತೇಥಃ ಏಷ ಆದೇಶಃ ಏಷ ಉಪದೇಶಃ ಏಷಾ ವೇದೋಪನಿಷತ್ ಏತದನುಶಾಸನಂ ಏವಮುಪಾಸಿತವ್ಯಂ ಏವಮುಚೈತದುಪಾಸ್ಯಂ ಇತಿ ಏಕಾದಶೋನುವಾಕಃ. ಇದು ಆ ಅನುವಾಕದ ಮಂತ್ರ. ಇದಕ್ಕೆ ಒಂದು ಸಣ್ಣದೊಂದು ಪೀಠಿಕಾ ಭಾಷ್ಯವನ್ನು ಆಚಾರ್ಯರು ಬರೆದಿದ್ದಾರೆ. ಅದನ್ನು ನೋಡಿ ಈ ಮುಂದಿನ ಭಾಷ್ಯ ಭಾಗವನ್ನು ನೋಡೋಣ. 60ನೇ ಭಾಷ್ಯ ಭಾಗ ನೋಡಿ. ಋತಾದೀನಾಂ, ಇಲ್ಲಿಗೆ ಈ ಒಂದು ಈ ಮಂತ್ರಕ್ಕೆ ಅರ್ಥ ಹೇಳಬೇಕಾಗಿತ್ತು. ಅದು ಸುಲಭವಾಗಿದೆ. ಏನಂದರೆ ಆ ಭಾಷ್ಯದಲ್ಲೇ ಹೇಳುವಾಗ ಅದರ ಅರ್ಥವನ್ನು ನೋಡ್ಕೊಂಡ್ಬಿಡೋಣ. ಯಾಕೆ ಮಂತ್ರಕ್ಕೆ ಅರ್ಥ ಕಷ್ಟವಾಗಿದ್ದರೆ ಸ್ವಲ್ಪ ಅದನ್ನು ನೋಡಿಕೊಂಡು ಮುಂದುವರಿಬೇಕು. ಇದರಲ್ಲಿ ಏನು ಅಂಥ ಕಷ್ಟವಾದ ವಿಚಾರ ಏನೂ ಇಲ್ಲ. ಇದು ಅಪ್ಪಣೆ, ಅನುಶಾಸನ. ಆ ಅನುಶಾಸನವನ್ನು ಯಾತಕ್ಕೆ ಮಾಡಿದ್ದಾರೆ? ಹಿಂದೆಯೂ ಕೂಡ ಅನುಶಾಸನವನ್ನು ಮಾಡಿದ್ರು, ಈವಾಗಲೂ ಕೂಡ ಅನುಶಾಸನವನ್ನು ಮಾಡ್ತಾ ಇದ್ದಾರೆ. ಏನು ವ್ಯತ್ಯಾಸ ಅನ್ನೋದನ್ನು ಆಚಾರ್ಯರು ಈ ಒಂದು ಅವತರಣಿಕಾ ಭಾಗದಲ್ಲಿ ಬರೆದಿದ್ದಾರೆ. ನೋಡೋಣ ಏನು ಅಂತ. ಋತಾದೀನಾಂ ಪೂರ್ವತ್ರೋಪದೇಶ ಅನರ್ಥಕ್ಯ ಪರಿಹಾರಾರ್ಥ. ಋತಾದೀನಾಂ ಅಂದರೆ ಋತವೇ ಮುಂತಾದವುಗಳನ್ನು, ಎಲ್ಲಿ ಆ ಒಂದು 9ನೇ ವಾಕ್ಯ ಹೇಳ್ತಾರೆ. ಋತಂಚ ಸ್ವಾಧ್ಯಾಯ ಪ್ರವಚನೇಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ ಅಂತ ಹೇಳಿತ್ತಲ್ಲ ಉದ್ದಕ್ಕೂ. ಅದು ಹಿಂದೆ ಹೇಳಿತ್ತಲ್ಲ ಪೂರ್ವತ್ರ ಉಪದೇಶ. ಅದನ್ನು ಯಾಕೆ ಹೇಳಿತ್ತು? ಅಲ್ಲೂ ನಿಯಮವನ್ನು ಮಾಡಿದ್ರಲ್ಲ. ಯಾಕೆ? ಅನುಷ್ಠೇಯವಾದದ್ದು ಇದು. ಇದನ್ನು ಅನುಷ್ಠಾನ ಮಾಡಲೇಬೇಕು. ಋತ, ಸತ್ಯ, ತಪಸ್ಸು ಇವುಗಳೆಲ್ಲವನ್ನೂ ಕೂಡ ಅಂತ ಹೇಳಿದ್ದಾರಲ್ಲ, ಅಲ್ಲಿ ಯಾತಕ್ಕೆ ಹೇಳಿದ್ರು? ಮತ್ತು ಇಲ್ಲೂ ಹೇಳ್ತಾ ಇದ್ದಾರಲ್ಲ ಯಾತಕ್ಕೆ ಅಂದರೆ, ಹೇಳ್ತಾ ಇದ್ದಾರೆ ಆಚಾರ್ಯರು, ಅಲ್ಲಿ ಹೇಳಿದ್ದು ಅನರ್ಥಕ್ಕೆ ಪರಿಹಾರಾರ್ಥ. ಅಲ್ಲಿ ಈ ಒಂದು ಅನರ್ಥಕತೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ. ಯಾವುದರ ಅನರ್ಥಕತೆ ಅಂತಂದರೆ ಕರ್ಮಣಾಂ ಅನರ್ಥಕ್ಕೆ ಪರಿಹಾರಾರ್ಥ. ಅಲ್ಲಿ ಏನು ಪ್ರಸಂಗ ಬಂದಿತ್ತು ನೋಡಿ ಸ್ವಾಮಿ. ಹೀಗೆ ಹೇಳ್ತಾ ಇದ್ದೀನಿ, ಕೈವಲ್ಯ ಆಗುತ್ತೆ, ಅದು ಜ್ಞಾನದಿಂದ ಮಾತ್ರ ಸಾಧ್ಯ. ಶಾಸ್ತ್ರ, ಶಿಷ್ಯ ಮತ್ತು ಶಾಸ್ತ್ರ ಯಾವುದೂ ಇಲ್ಲ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲ ಅಂತ ಹೇಳಿಬಿಟ್ರೆ ಈ ಕರ್ಮಗಳಿಗೆ ಏನು ಗತಿ? ಯಾರು ಮಾಡ್ತಾರೆ ಕರ್ಮಗಳನ್ನು? ಯಾತಕ್ಕೆ ಮಾಡಬೇಕು? ಹಾಗನ್ನುವುದಾದರೆ ಇಡೀ ಪೂರ್ವಮೀಮಾಂಸಾ ಶಾಸ್ತ್ರ ಇದೆಯಲ್ಲ, ಇದೇ ವ್ಯರ್ಥವಾಗಿ ಬಿಡುತ್ತದೆ. ಏನು ಕರ್ಮ ಮಾಡಲೇಬೇಕಾಗಿಲ್ಲ ಕಣ್ರಿ, ಜ್ಞಾನವಾದರೆ ಸಾಕು ಮುಕ್ತನಾಗಿ ಬಿಡುತ್ತಾನೆ ಅಂತ ಹೇಳಿದರೆ ಅದು ಒಂದು ಹಂತದಲ್ಲಿ ಸರಿ ಇರ್ಬೋದು. ಆದರೆ ಕರ್ಮಗಳಿಗೆ ಅನರ್ಥಕ್ಕೆ ಬಂದ್ಬಿಡುತ್ತಲ್ಲ. ಅಂದರೆ ಆ ಕರ್ಮಗಳಿಗೆ ಅನರ್ಥಕ್ಯವು ಬರದೇ ಇರಲಿ ಅಂತ. ಹೇಗೆ ಬರದೇ ಇರಲಿ? ಯಾಕೆ ಬರದೇ ಇರಲಿ ಅಂದರೆ, ಆ ಕರ್ಮಗಳೂ ಕೂಡ ಜ್ಞಾನದಿಂದ ಯಾವ ಮುಕ್ತಿಯೂ ಸಾಧ್ಯವೋ ಅದೇ ಮುಕ್ತಿಯನ್ನ ಈ ಕರ್ಮದಿಂದಲೂ ಕೂಡ ಕ್ರಮವಾಗಿ ಪಡೆಯಬಹುದು. ಇಷ್ಟೇ ವ್ಯತ್ಯಾಸ. ಅಲ್ಲಿ ಜ್ಞಾನದಿಂದ ನೇರಾಗಿ ಪಡೆಯಬಹುದು ಯಾವುದನ್ನ? ಮುಕ್ತಿಯನ್ನ. ಯಾವ ಮುಕ್ತಿಯನ್ನ ಜ್ಞಾನದಿಂದ ನೇರಾಗಿ ಪಡೆಯಬಹುದು ಅದೇ ಮುಕ್ತಿ. ಮುಕ್ತಿಯೇನು ವ್ಯತ್ಯಾಸ ಇಲ್ಲ. ಅದೇ ಮುಕ್ತಿಯನ್ನ ಕರ್ಮದಿಂದಲೂ ಕೂಡ ಕ್ರಮದಿಂದ ಪಡೆಯಬಹುದು. ನೇರವಾಗಿ ಪಡೆಯೋದಕ್ಕಾಗೋದಿಲ್ಲ, ಕ್ರಮದಿಂದ ಪಡೆಯಬಹುದು. ಏನು ಕ್ರಮ? ಕರ್ಮದಿಂದ ಚಿತ್ತಶುದ್ಧಿ, ಸತ್ವಶುದ್ಧಿ, ಅಂತಃಕರಣ ಶುದ್ಧಿ. ಯಾವ ಅಂತಃಕರಣ ಶುದ್ಧಿ ಆಯಿತೋ ಅವನಿಗೆ ವೇದದಲ್ಲಿ ಹೇಳಿರತಕ್ಕಂಥ ವಾಕ್ಯಾರ್ಥ ಜ್ಞಾನವಾಗುತ್ತೆ. ವಾಕ್ಯಾರ್ಥ ಜ್ಞಾನ ಆದರೆ ವಾಕ್ಯಾರ್ಥ ಜ್ಞಾನವಾದ ಕೂಡಲೇ ಅವನಿಗೆ ಆ ವಾಕ್ಯಾರ್ಥದ ಅನುಭವ ಆಗಿಬಿಡುತ್ತದೆ.
ಅನುಭವ ಆಯಿತು ಅಂತಂದ್ರೆ ಒಂದೇ, ಮುಕ್ತನಾದ ಅಂತಂದ್ರೆ ಒಂದೇ. ಹೀಗೆ ಈ ಕರ್ಮಗಳೂ ಕೂಡ ಪರಂಪರೆಯಿಂದ, ಕ್ರಮದಿಂದ ಮುಕ್ತಿಗೆ ಸಾಧನವಾಗುವುದರಿಂದ ಜ್ಞಾನದಿಂದ ಕೈವಲ್ಯ ಅಂತ ಹೇಳಿದ ಮಾತ್ರಕ್ಕೆ ಕರ್ಮವನ್ನು ಬಿಟ್ಟು ಬಿಡಬೇಕು, ಅದರಲ್ಲಿ ಅನರ್ಥಕ್ಕೆ ಪ್ರಾಪ್ತವಾಗಿ ಬಿಡುತ್ತೆ, ಮೂರ್ಖ ಪ್ರಯೋಜನವಿಲ್ಲ ಅಂತ ಅರ್ಥ ಮಾಡಬಾರದು. ಕರ್ಮಗಳು ಅತ್ಯವಶ್ಯಕ. ಯಾಕೆ? ಜ್ಞಾನವಾಗಬೇಕಾದ್ರೆ, ಜ್ಞಾನವಾದರೆ ಮುಕ್ತಿ ಆಗುತ್ತೆ, ಅದನ್ನು ಒಪ್ಕೊಳ್ತೇವೆ ನಾವು. ಆದರೆ ಜ್ಞಾನವಾಗುವುದಕ್ಕೆ ಎಲ್ಲರಿಗೂ ಜ್ಞಾನವಾಗಿಬಿಡುತ್ತಾ ಸ್ವಾಮಿ? ಯಾರಿಗೂ ಜ್ಞಾನವಾಗುವುದಿಲ್ಲ. ಯಾರಿಗೆ ಜ್ಞಾನವಾಗುವುದು? ಜ್ಞಾನವಾಗಬೇಕಾದ್ರೆ ಏನು ಮಾಡಬೇಕು? ಸತ್ವಶುದ್ಧಿ ಆಗಿರಬೇಕು. ಸತ್ವಶುದ್ಧಿ ಆಗುವುದಕ್ಕೆ ಏನು ಮಾಡಬೇಕು? ಕರ್ಮವನ್ನು ಮಾಡಬೇಕು. ಎಂತಹ ಕರ್ಮವನ್ನು ಮಾಡಬೇಕು? ಶಾಸ್ತ್ರದಲ್ಲಿ ಯಾವುದನ್ನು ವಿಧಾನ ಮಾಡಿದ್ದಾರೆಯೋ ಅಂತಹ ಕರ್ಮಗಳನ್ನು ಮಾಡಬೇಕು. ಅದನ್ನೇ ಅಲ್ಲಿ ಹೇಳಿದ್ದು. ಯಾವುದು? ಋತಂಚ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇ ಚ ಎಂಬುದಾಗಿ ಅದನ್ನೇ ಅಲ್ಲಿ ಹೇಳಿದ್ದು. ಹೀಗೆ ಕರ್ಮಗಳಿಗೆ ಅನರ್ಥಕ್ಯವು ಉಂಟಾಗದಿರಲಿ. ಯಾಕೆ? ಅದೂ ಕೂಡ ಪರಂಪರೆಯಿಂದ ಮುಕ್ತಿಗೆ ಸಾಧನವಾಗುತ್ತದೆ ಎಂಬುದನ್ನು ತಿಳಿಸುವುದಕ್ಕೋಸ್ಕರ ಅಲ್ಲಿ ಏನು ಮಾಡಿದ್ರು? ಈ ಋತಾದಿ ಅಲ್ಲಿ ಮಂತ್ರವನ್ನು ಉಪದೇಶ ಮಾಡಿದ್ರು. ಮತ್ತು ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಏನು ವ್ಯತ್ಯಾಸ ಅಂದರೆ, ಇಹತು ಅಂದರೆ ಇಲ್ಲಿ ಆದರೂ ಅಲ್ಲಿ ಕರ್ಮಗಳ ಅನರ್ಥಕ್ಯವನ್ನು ಪರಿಹಾರ ಮಾಡುವುದಕ್ಕೋಸ್ಕರ, ಇಲ್ಲಿ ಜ್ಞಾನೋತ್ಪತ್ತ್ಯರ್ಥತ್ವಾತ್ ಕರ್ತವ್ಯತಾ ನಿಯಮ ಅರ್ಥ. ಇಲ್ಲಿ ಜ್ಞಾನವು ಉತ್ಪತ್ತಿಯಾಗುವುದಕ್ಕೆ ಯಾವ ಕರ್ಮವು ಬೇಕೋ, ಅದು ನಿಯಮದಿಂದ ಯಾವ ಕರ್ಮಗಳನ್ನು ಮಾಡಬೇಕೋ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ಒಂದೇ, ಅಲ್ಲೂ ಸತ್ಯ ಇಲ್ಲೂ ಸತ್ಯ, ಆದರೆ ಉದ್ದೇಶ ಬೇರೆ. ಅಲ್ಲಿಯ ಉದ್ದೇಶ ಕರ್ಮಗಳಿಗೆ ಅನರ್ಥಕ್ಕೆ ಬರದೇ ಇರಲಿ ಅಂತ, ಇಲ್ಲಿಯ ಉದ್ದೇಶ ಜ್ಞಾನೋತ್ಪತ್ತಿಗೋಸ್ಕರ, ಜ್ಞಾನೋತ್ಪತ್ತಿ ಎಂಬ ಪ್ರಯೋಜನಕ್ಕೋಸ್ಕರ ಏನು ಇದನ್ನು ಮಾಡಲೇಬೇಕು ಅಂತ ನಿಯಮವನ್ನು ಹೇಳ್ತಾ ಇದ್ದಾರೆ. ಯಾವುದದು? ಅದೇ ಬುದ್ಧಕ್ಕೆ ಬರುತ್ತೆ ಈ ಕರ್ಮಗಳು. ಈಗ ಯಾವುದದು ಅಂತ ಅನ್ನೋದು ನೋಡೋಣ. ಇಲ್ಲಿ ಆ ಮಂತ್ರವನ್ನು ನಾವು ಪಠನ ಮಾಡಿದ್ದೇವೆ. ವೇದ ಮನೋಚ್ಚಾಚಾರ್ಯೋಂತೆ ವಾಸಿರ ಮನುಷಾಸ್ತಿ. ಕೊಟ್ಟ ಮೊದಲನೇ ಪದ ವಾಕ್ಯ. ವೇದಂ ಅನುಚ್ಯ ಅಧ್ಯಾಪ್ಯ ಆಚಾರ್ಯ ಅಂತೇವಾಸಿನಂ ಶಿಷ್ಯಂ ಅನುಶಾಸ್ತಿ ಅಂತ. ಏನಿಲ್ಲಿ ವೇದಂ ಅನುಚ್ಯ ಅಂದರೆ ವೇದವನ್ನೆಲ್ಲವನ್ನೂ ಕೂಡ ಹೇಳಿಕೊಟ್ಟು ಅಧ್ಯಯನ ಮಾಡಿಸಿ, ಅಧ್ಯಾಪ್ಯ ಅಧ್ಯಯನ ಹೇಳಿಕೊಟ್ಟು ಅಂದರೆ ಅಧ್ಯಯನ ಮಾಡಿಸಿ ಅಂತ ಅರ್ಥ. ಅಧ್ಯಯನ ಮಾಡಿಸಿ ಆಚಾರ್ಯನು ಶಿಷ್ಯನಿಗೆ ಏನು ಹೇಳ್ತಾರೆ? ಅನುಶಾಸನ ಮಾಡುತ್ತಾನೆ. ನೋಡಿ, ಈ ಪದಗಳನ್ನೆಲ್ಲ ನಾವು ಕನ್ನಡಕ್ಕಾಗಲಿ ಇಂಗ್ಲೀಷಿಗಾಗಲಿ ತರ್ಜುಮೆ ಮಾಡಿದರೆ ಇದರ ಪೂರ್ಣ ಅರ್ಥ ಬರೋದೇ ಇಲ್ಲ ನಮಗೆ. ಈ ಸಂಸ್ಕೃತ ಪದ ಹಾಗೇ ಹೇಳಬೇಕು. ಏನು ಕನ್ನಡದಲ್ಲಿ ಅಪ್ಪಣೆ ಮಾಡುತ್ತಾನೆ ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ಇದರ ಪೂರ್ತಿ ಅರ್ಥ ಗ್ರಹಣವಾಗುವುದಿಲ್ಲ. ಏನು ಹೇಳಬೇಕು ನಾವು? ಅನುಶಾಸನ ಮಾಡುತ್ತಾನೆ ಅಂತಲೇ ಹೇಳಬೇಕು. ಅನುಶಾಸನ ಮಾಡುತ್ತಾನೆ ಅಂದರೆ ಏನರ್ಥ ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ಅನು ಶಾಸನ ಎರಡು ಇರ್ತಾರೆ. ಅನು ಅಂತಕ್ಕಂಥದ್ದು ಉಪಸರ್ಗ, ಶಾಸನ ಅಂತಕ್ಕಂಥದ್ದು ಮುಂದಿನ ಪದ. ಅದು ಇಲ್ಲಿ ಅನು ಅಂತಂದ್ರೆ ಏನು? ಅನು ಅಂತಂದ್ರೆ ಗ್ರಂಥಗ್ರಹಣಾದನು, ಅಂದರೆ ವೇದವನ್ನ ಅಧ್ಯಯನ ಮಾಡಿದ ಅನು ಅಂದರೆ ಪಶ್ಚಾತ್ ಅಂತ, ಅನಂತರದಲ್ಲಿ. ಅನು ಅಂತಂದ್ರೆ ಏನು? ವೇದವನ್ನ ಅಧ್ಯಯನ ಮಾಡಿಸಿದ ಅನಂತರದಲ್ಲಿ. ಗುರುವು ಶಿಷ್ಯನ ಎಲ್ಲ ಹೇಳ್ಕೊಟ್ಟ, ವೇದವನ್ನೆಲ್ಲ ಅಧ್ಯಯನ ಮಾಡಿಸ್ತಾ, ಅದಾದ ನಂತರ ಅಂತ ಅರ್ಥ. ಅದಾದ ನಂತರ ಏನು ಮಾಡ್ತಾರೆ? ಶಾಸ್ತಿ. ಅದೇನು? ಅವನನ್ನ ನಿಯಮನ ಮಾಡುತ್ತಾನೆ. ಅವನಿಗೆ ಏನು ಶಾಸ್ತಿ ಅಂತಂದ್ರೆ ನಿಯಮ ಏನು ಮಾಡ್ತಾನೆ ಅಂದರೆ ತದರ್ಥಂ ಗ್ರಾಹಯತಿ ಇತ್ಯರ್ಥ. ಬರೀ ಅಪ್ಪಣೆ ಮಾಡ್ತಾ ಇದ್ದಾನೆ, ಅಪ್ಪಣೆ ಮಾಡೋದಲ್ಲ ನೋಡಿ. ಅಪ್ಪಣೆ ಮಾಡ್ತಾನೆ ಅಂದರೆ ಕನ್ನಡ ಹೇಳ್ಬಿಡ್ಬೋದು. ಆದರೆ ಇಲ್ಲಿ ಶಾಸ್ತಿ ಅನ್ನುವ ಪದಕ್ಕೆ ಅರ್ಥವನ್ನು ಬರೀತಾರೆ ಆಚಾರ್ಯರು. ತದರ್ಥಂ ಗ್ರಾಹಯತಿ. ವೇದವನ್ನು ಹೇಳಿಕೊಟ್ಬಿಟ್ರೆ ಆಚಾರ್ಯ ಅವನ ಕೆಲಸ ಮುಗಿಲಿಲ್ಲ, ಮತ್ತೇನು ಮಾಡಬೇಕು? ಅದರ ಅರ್ಥವನ್ನು ಕೂಡ ಹೇಳಿಕೊಡಬೇಕು.
ಹೌದು ತಾನೆ? ಇದು ಬರೀ ಇವತ್ತು ವೇದವನ್ನು ಅಧ್ಯಯನ ಮಾಡಿರತಕ್ಕಂಥವರು ಸಾವಿರಾರು ಜನ ಸಿಕ್ಕಬಹುದು. ಅದನ್ನು ಘನಾಂತವಾಗಿ ಅಧ್ಯಯನ ಮಾಡಿದ್ದವರು ನೂರಾರು ಜನ ಸಿಕ್ಕಬಹುದು. ಆದರೆ ಅದರ ಅರ್ಥವನ್ನು ತಿಳಿದು ಅಧ್ಯಯನ ಮಾಡಿರ್ತಕ್ಕಂಥವರು ಎಷ್ಟು ಜನ ಸಿಗ್ತಾರೆ ನಮಗೆ? ಬರೀ 10 ಜನ ಅಷ್ಟೆ. ಅದೇನು ಹಿಂದಿನ ಕಾಲದಲ್ಲಿ ಹೇಗಿತ್ತು? ಆವಾಗ ವೇದ ಅಧ್ಯಯನ ಮಾಡಿಸ್ತಾ ಅಂದರೆ ಏನರ್ಥ? ಅರ್ಥ ಸಹಿತವಾಗಿ ಅಧ್ಯಯನ ಮಾಡಿಸ್ತಾ ಅಂತಲೇ ಅರ್ಥ. ಅದಕ್ಕೆ ಮುಂದೆ ಹೇಳ್ತಾರೆ ನೋಡಿ, ಅದು ಏನಂತೆ, ವೇದವನ್ನು ಅಂದರೆ ಅದನ್ನು ಅಧ್ಯಯನ ಮಾಡಿಸಿದ ನಂತರದಲ್ಲಿ ಏನು ಮಾಡ್ದ? ಅನುಶಾಸ್ತಿ ಅಂದ್ರೇನು? ಅದರ ಅರ್ಥವನ್ನು ತಿಳಿಸಿಕೊಡುತ್ತಾನೆ ಅಂತ. ಅಪ್ಪಣೆ ಮಾಡುತ್ತಾನೆ ಅಂದರೆ ಏನರ್ಥ? ಅದರ ಅರ್ಥವನ್ನು ತಿಳಿಸಿಕೊಡುತ್ತಾನೆ, ವೇದ ಮಂತ್ರಗಳ ಅರ್ಥವನ್ನು ತಿಳಿಸಿಕೊಡುತ್ತಾನೆ. ಆದ್ದರಿಂದ ಏನಾಯಿತು? ವೇದ ಮಂತ್ರಗಳ ಅರ್ಥವನ್ನು ತಿಳಿಯದೆ ಹೋದರೆ ಏನಾಗುತ್ತೆ? ಅಷ್ಟೇ, ಆ ಒಂದು ಭಾರಹಾರ ಕಿಲಾಭೂತ್ ಅಂತ ಹೇಳ್ತಾರಲ್ಲ ಹಾಗೆ. ಮತ್ತು ಅದು ಮುಂದೆ ಹೇಳ್ತಾರೆ, ಅತಃ ಅವಗಮ್ಯತೆ ಅಧೀತ ವೇದಸ್ಯ ಧರ್ಮ ಜಿಜ್ಞಾಸಾಂ ಅಕೃತ್ವ ಗುರುಕುಲಾತ್ ನ ಸಮಾವರ್ತಿತವ್ಯಂ ಇತಿ. ಇವೆಲ್ಲ ಆಗಿನ ಕಾಲದ ಮಾತು. ನಮ್ಮ ಸಂಸ್ಕೃತಿ ಹೇಗಿತ್ತು ಅಂತನ್ನುವುದರ ಒಂದು ಪ್ರತಿಬಿಂಬ ಇದು. ಆಗ ಸಂಸ್ಕೃತಿ ಹೀಗಿತ್ತು. ಶಿಷ್ಯ ಹೋಗ್ತಾ ಇದ್ದ, ಅಧ್ಯಯನ ಮಾಡ್ತಾ ಇದ್ದ ಗುರುವಿನ ಹತ್ತಿರ, ಅಂತೆವಾಸಿಯಾಗಿ ಅಲ್ಲೇ ಇದ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದ. 12 ವರ್ಷ ಅಧ್ಯಯನ ಪೂರ್ಣ ಮಾಡ್ತಾ ಇದ್ದ. ಅಧ್ಯಯನವನ್ನು ಪೂರ್ಣ ಮಾಡಿದ ಮೇಲೆ ಏನು ಮಾಡ್ತಾ ಇದ್ದ? ಧರ್ಮ ಜಿಜ್ಞಾಸಾಂ ಅಕೃತ್ವ ಅಂದ್ರೇನು? ವೇದದ ಅರ್ಥವನ್ನು ತಿಳಿದು, ಧರ್ಮ ಜಿಜ್ಞಾಸೆ ತಿಳಿದು, ಜ್ಞಾತುಂ ಇಚ್ಛಾ ಜಿಜ್ಞಾಸ, ಅದರ ಅರ್ಥವನ್ನು ತಿಳಿಯದೆ, ಧರ್ಮ ಜಿಜ್ಞಾಸ ಅಕೃತ್ವ, ಧರ್ಮ ಜಿಜ್ಞಾಸೆಯನ್ನು ಮಾಡದೆ, ಅಂದರೆ ಅದರ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಳ್ಳದೆ ಏನು ಮಾಡಬಾರ್ದು ಅವನು? ಗುರುಕುಲಾತ್ ನ ಸಮಾವರ್ತಿತವ್ಯಂ, ಗುರುಕುಲದಿಂದ ಅವನು ಸಮಾವರ್ತನ ಮಾಡಿ ಹೊರಗೆ ಹೋಗಕೂಡದು. ಓಹೋ, ಅಪ್ಪಣೆ ಇದು. ಅಂದ್ರೇನು? ಅವನು ಅಧ್ಯಯನ ಮಾಡ್ದ, ಅವನಿಗೆ ಅರ್ಥಜ್ಞಾನ ಆಗಿಲ್ಲ ಅಂದರೆ ಇನ್ನೂ ಅಲ್ಲೇ ಇರಬೇಕು ಊರುಗಳ ಹತ್ರ ಅವನು. ಅಂದ್ರೇನು? ಅರ್ಥಜ್ಞಾನವಾಗುವವರೆಗೂ ಕೂಡ ಗುರುವಿನ ಹತ್ತಿರ ಇದ್ದು, ಆ ಅರ್ಥಜ್ಞಾನವಾದ ಮೇಲೆ ಆವಾಗ ಗುರು ಏನು ಮಾಡ್ತಾನೆ? ನೋಡಪ್ಪ, ನಿನಗೆ ಅರ್ಥಜ್ಞಾನವಾಗಿದೆ, ನಿನಗೆ ಧರ್ಮ ಜಿಜ್ಞಾಸೆಯನ್ನು ನೀನು ಮಾಡಿದ್ದೀಯೇ ಅಂತ ಅಂದ್ಬಿಟ್ಟು ಒಂದು ವಿಧಿ ಇದೆ. ಏನು ವಿಧಿ? ಅದು ಸಮಾವರ್ತನೆ ಅಂತ ಅದಕ್ಕೆ ಹೆಸರು. ಅವನೇನು ಮಾಡ್ತಾನೆ? ಇದನ್ನು ಅಲ್ಲೇ ಮಾಡ್ತಕ್ಕಂಥದ್ದು. ಗುರುಕುಲದಲ್ಲಿ ಅವನು ಹೊರಡೋದಕ್ಕೆ ಮುಂಚೆ, ಇವಾಗ ಇವತ್ತು ಮುಗೀತು, ಇವತ್ತು ಹೇಳ್ತಾನೆ ಗುರು, ನೋಡಪ್ಪ ನಾಳಿದ್ದ ನೀನು ಹೋಗ್ಬೋದು. ಯಾತಕ್ಕೆ ಹೋಗ್ಬೋದು? ಮನೆಗೆ ಹೋಗು, ಅಲ್ಲಿ ಮದುವೆ ಮಾಡ್ಕೋ, ಮತ್ತೆ ನೀನು ಸಂತಾನ ಮುಂದುವರಿಸು, ಮತ್ತೆ ನೀನು ಇಲ್ಲಿ ಏನನ್ನ ಅಧ್ಯಯನ ಮಾಡಿದ್ದೀಯೋ ಅದನ್ನ ನೀನು ಸ್ವಾಧ್ಯಾಯ ಪ್ರವಚನ ಮಾಡು, ಹೇಳಿಕೊಡು. ಎರಡು ಕೆಲಸ ನಿನಗೆ. ಗೃಹಸ್ಥನಾಗಬೇಕು, ಸಂತಾನವನ್ನು ಮುಂದುವರಿಸಬೇಕು, ಒಂದು ಕರ್ತವ್ಯ ಅದು ಇವನಿಗೆ. ಮತ್ತೆ ಏನು ಕಲಿತಿದ್ದಾನೋ ಅದನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಎರಡು ಕರ್ತವ್ಯ ನೀನು ಮಾಡಬೇಕು ಅಂತ ಹೇಳಿ ಅವಳೊಂದು ಕರ್ಮ ಇದೆ, ಅದು ಮಾಡ್ತಾರೆ. ಅದಕ್ಕೆ ಹೆಸರು ಸಮಾವರ್ತನ ಅಂತ ಹೆಸರು. ಅದು ಅಲ್ಲೇ ಮಾಡ್ತಾ ಇದ್ರು. ಈಗಲೂ ಕೂಡ ಈ ಎಷ್ಟೋ ಜನ, ನಾವು ಅದೆಲ್ಲ ಹೇಳಬಾರ್ದು. ಈಗಿನ ಮದುವೆ ಮಾಡಿಸ್ತಾರೆ. ಏನು ಸ್ವಾಮಿ ಅಂತಂದರೆ, ಈ ಕೆಲವರು ಪುರೋಹಿತರು, ನಾನು ತಿಳಿದ ಮಟ್ಟಿಗೆ ಕೆಲವರು ಇರ್ತಾರೆ, ಅವರೇನು ಹೇಳ್ತಾರೆ? ಮದುವೆ ಹಿಂದಿನ ದಿನ ಇವನು ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ, ಯಾವುದು ನಾಂದಿ ಅದು ಇದು ಎಲ್ಲ ಏನೋ ಮಾಡ್ತಾರೆ, ದೇವ್ರ ಸಮಾರಾಧನೆ ಅಂತ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆವತ್ತಿನ ದಿವಸ ಆ ನವಗ್ರಹ ಹೋಮ ಎಲ್ಲ ಮಾಡಿಬಿಟ್ಟು ಇವನಿಗೆ, ಯಾರು ಈ ವರ ಇರ್ತಾನಲ್ಲ ಅವನಿಗಾಗಿರುತ್ತೆ 30 ವರ್ಷ ಆಗಿರುತ್ತೆ. ಅವನಿಗೆ ಯಾವತ್ತೂ ಉಪನಯನವಾದಾಗ ಏನೋ 4 ಮಂತ್ರ ಹೇಳ್ಕೊಟ್ಟಿರ್ತಾರೆ, ಅಗ್ನಿಮೀಳೆ ಪುರೋಹಿತ ಮಂತ್ರ ಒಂದನ ಹೇಳ್ಕೊಟ್ಟಿರ್ತಾರೆ ಅಷ್ಟೇ. ಆವತ್ತಿಂದ ಅವನದು ಮುಟ್ಟಿರೋದಿಲ್ಲ. ಆದರೂ ಕೂಡ ಏನು ಮಾಡಿರ್ತಾರೆ, ಇವತ್ತು ಆ ಸಮಾರಾಧನೆ ಇರೋ ದಿವಸ ನಾಂದಿ ಎಲ್ಲ ಮಾಡಿಬಿಟ್ಟು ಸಮಾವರ್ತನ ಹೋಮ ಅಂತ ಮಾಡಿಸ್ತಾರೆ. ಎಷ್ಟೋ ಜನ ಪುರೋಹಿತ, ನಾನು ಕೆಲವೊಬ್ಬರಿಗೆ ಹೇಳಿದೆ, ಇಬ್ಬರಿಗೆ ಹೇಳ್ತೀನಿ, ಸ್ವಾಮಿ ಸಮಾವರ್ತನ ಮಾಡಿಸ್ತೀರಾ ಅಂತ. ಏನು ಹಾಗಂದ್ರೆ ಅಂತ ಕೇಳಿದ್ರು.
ಗೊತ್ತಿಲ್ಲ, ಸಮಾವರ್ತನೆ ಮಾಡಬೇಕಲ್ಲ ಸ್ವಾಮಿ. ಇಲ್ಲಪ್ಪ ನಮಗೇನು ಹೇಳ್ಕೊಟ್ಟಿಲ್ಲ ಸರ್, ಅದು ನಮ್ಮ ಗುರುಗಳು ಗೊತ್ತಿಲ್ಲ, ನಾವು ನವಗ್ರಹ ಹೋಮ ಅದು ನಾಂದಿ ಅವೆಲ್ಲ ಮಾಡಿಸ್ತೇವೆ, ಸಮಾವರ್ತನೆ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ರು. ನೋಡಿ ಯಾವ ಪರಿಸ್ಥಿತಿ. ಈ ಸಮಾವರ್ತನೆ ಅಂದ್ರೇನು, ಇದನ್ನು ಇಲ್ಲಿ ಮಾಡೋದಲ್ಲ, ಆ ಸಮಾರಾಧನೆ ದೇವರ ಸಮಾರಾಧನೆ ಮಾಡೋದಲ್ಲ, ಹಿಂದಿನ ದಿವಸ ಮಾಡೋದಲ್ಲ. ಆ ಗುರುಕುಲದಿಂದ ಅವನು ಹೊರ ಬರ್ತಾನಲ್ಲ, ಮನೆಗೆ ಹೋಗುವುದಕ್ಕಿಂತ ಮುಂಚೆ ಸಮಾವರ್ತನೆ ಅಂದ್ರೆ ಸ್ನಾನ. ಆ ಸ್ನಾನವನ್ನು ಮಾಡಿಸಿ ಅವನಿಗೆ ಏನು ಮಾಡ್ತಾರೆ, ಅವನನ್ನ ಹೋಮ ಹೊಂದಿದೆ ಅದಕ್ಕೆ ಮಾಡಿಸಿ, ನೋಡಪ್ಪ ಇಲ್ಲಿಗೆ ನಿನ್ನ ಅಧ್ಯಯನ ಪೂರ್ತಿ ಆಯಿತು, ಅರ್ಥಜ್ಞಾನವಾಗಿದೆ, ಮುಂದಕ್ಕಿದೇನು ಮುಂದಿನದನ್ನು ಮಾಡು ಅಂತ ಅಪ್ಪಣೆ ಮಾಡಿ ಗುರುಗಳು ಅವನ್ನ ಕಳಿಸ್ತಾರೆ. ಅಂದರೆ ಸ್ನಾನ ಮಾಡಿ ಅಲ್ಲಿಂದ ಮುಂದಕ್ಕೆ ಅವನು ಈ ಸ್ನಾನ ಮಾಡಿರ್ತಾನಲ್ಲ, ಅಲ್ಲಿಂದ ಮುಂದಕ್ಕೆ ಅವನ ಹೆಸರಾಗುತ್ತೆ ಸ್ನಾತಕ. ಅಂದರೆ ಒಬ್ಬ ಹುಡುಗ ಅವನು 8 ವರ್ಷಕ್ಕೆ ಗುರುಕುಲಕ್ಕೆ ಹೋಗ್ತಾನೆ, 12 ವರ್ಷ ಅಧ್ಯಯನ ಮಾಡ್ತಾನೆ, ಅರ್ಥವನ್ನು ತಿಳ್ಕೊಳ್ತಾನೆ, 20 ವರ್ಷ ಆಗಿರುತ್ತೆ. 20 ವರ್ಷ ಆದಾಗ ಏನು ಮಾಡ್ತಾನೆ, ಅವನು ಸಮಾವರ್ತನೆಯನ್ನು ಮಾಡಿಕೊಂಡು ಏನು ಮಾಡ್ತಾನೆ, ಅವನು ಬರ್ತಾನೆ ಈಚೆ ಗುರುಕುಲದಿಂದ ಬರ್ತಾನೆ, ಆಮೇಲೆ ಗೃಹಸ್ಥನಾಗ್ತಾನೆ, ಅದು ಬೇರೆ ವಿಚಾರ, ಮುಂದೆಲ್ಲ ಇದೆ. ಹೀಗೆ ಇಲ್ಲಿ ಏನು ಹೇಳ್ತಾನೆ ನೋಡಿ, ಸಮಾವರ್ತನೆಯನ್ನು ಮಾಡದೆ ನೀನು ಗುರುಕುಲದಿಂದ ಹೊರಡಬಾರದು. ಆವಾಗ ಅಧೀತ ವೇದಸ್ಯ ಧರ್ಮ ಜಿಜ್ಞಾಸಾಂ ಅಕೃತ್ವ ಗುರುಕುಲಾತ್ ನ ಸಮಾವರ್ತಿತವ್ಯಂ ಇತಿ. ಇವತ್ತು ಗುರುಕುಲವೂ ಇಲ್ಲ, ಸಮಾವರ್ತನೆ ಅಂತ ಯಾರು ಗೊತ್ತೇ ಇಲ್ಲ, ಯಾರಿಗೆ ಪುರೋಹಿತರಿಗೆ ಗೊತ್ತಿಲ್ಲ. ಇರಲಿ, ಅದು ಬೇಡ. ಅದು ಹೀಗೆ ಸಮಾವರ್ತನೆ ಮಾಡಬೇಕು, ಅದನ್ನು ಮಾಡದೆ ಹೊರಡಬಾರದು. ಅವನು ಸ್ನಾತಕನಾಗ್ತಾನೆ. ಆವಾಗ ಅದಕ್ಕೆ ಇದಕ್ಕೆ ಪ್ರತಿವಾಕ್ಯ ಕೊಡ್ತಾರೆ, ಎಲ್ಲಿದೆ ಅಂತ ಗೊತ್ತಿಲ್ಲ. ಅದು ಬುದ್ಧ್ವಾ ಕರ್ಮಾಣಿ ಚಾರಭೇತ್, ಅಂದರೆ ಬುದ್ಧ್ವಾ ತಿಳಿದು, ಅಂದ್ರೇನು, ಆ ಒಂದು ಅರ್ಥಜ್ಞಾನವನ್ನು ಮಾಡಿಕೊಂಡು ನಂತರ ಏನು ಮಾಡ್ಕೊಳ್ತಾನೆ, ಕರ್ಮಾಣಿ, ಅಲ್ಲಿ ಏನು ಕರ್ಮಗಳು ಬೇಕಾದಷ್ಟು ಇದೆಯಲ್ಲ, ಅದರಂತೆ ಕರ್ಮವನ್ನು ಮಾಡಬೇಕು, ಮತ್ತೆ ಮಾಡಿಸಬೇಕು, ಎರಡೂ ಮಾಡ್ತಾನೆ ಇವನು. ಯಾಕೆ, ಎಲ್ಲ ಗೊತ್ತಾಗಿದೆ ಅವನಿಗೆ, ಸ್ನಾತಕನಾಗ್ಬಿಟ್ಟಿದ್ದಾನೆ. ಅಂತಹ ಒಬ್ಬ ಬ್ರಹ್ಮಚಾರಿ ಏನು 12 ವರ್ಷ ವೇದವನ್ನ ಅರ್ಥಪೂರ್ಣವಾಗಿ ಅಧ್ಯಯನ ಮಾಡಿ ಪ್ರತಿ ದಿವಸವೂ ಕೂಡ ಈ ಒಂದು ಅಗ್ನಿ ಕಾರ್ಯವನ್ನು ಮಾಡ್ತಾ ಅಗ್ನಿನ ಸಂಸ್ಥಾಪನೆ ಮಾಡಿಕೊಂಡು ಅವನು ಗುರುಕುಲದಿಂದ ಬಂದರೆ ಯಾರವನು, ಓಹೋ ನೋಡಿದವ್ರು ಹೇಳ್ತಾರಂತೆ ಅವನಿಗೆ, ಏನ್ರಿ ಇವನು, ಏನು ಅಗ್ನಿಯೇ ನಡ್ಕೊಂಡು ಬರ್ತಾ ಇದ್ದಾನೆ ಅನ್ನೋ ಹಾಗಿದೆಯಲ್ಲ. ಅಂದರೆ ಅವನ ತೇಜಸ್ಸು ಅಷ್ಟರ ಮಟ್ಟಕ್ಕಿರುತ್ತೆ. ಯಾಕೆ ಅಷ್ಟೊಂದು ನಿಷ್ಠ ಅವನು ಅಂದರೆ, ಇವತ್ತೆಲ್ಲಿ ಕಾಲ ಇಲ್ಲಿ ಬಿಡಿ, ಬೇಡ, ಅದು ಇರಬೇಕು ಅಂತಂತ. ಈ ಆಯ್ತು, ಸ್ನಾತಕನಾಗಿ ಅವನು ಹೊರಡೋದಕ್ಕಿಂತ ಮುಂಚೆ ಅವನು ಕೆಲವು ವಿಚಾರವನ್ನು ಗುರು ಹೇಳ್ತಾನೆ, ನೋಡಪ್ಪ ಹೀಗೆ ಮಾಡಬೇಕು ಅಂತ. ಇದು ಇವತ್ತು ನಡ್ಕೊಂಬಂದಿದೆಯಲ್ಲ ನಮ್ಮ ಕಾನ್ವೊಕೇಶನಲ್ ಅಡ್ರೆಸ್ ಅಂತ. ಇದು ಕಾನ್ವೊಕೇಶನಲ್ ಅಡ್ರೆಸ್, ದಿ ಫಸ್ಟ್ ಎವರ್ ಕಾನ್ವೊಕೇಶನಲ್ ಅಡ್ರೆಸ್ ನಮ್ಮ ವೇದಗಳ ಕಾಲದಲ್ಲಿ ಇದ್ದಿದ್ದು. ಏನು ಮಾಡ್ತಾನೆ ಯಾವಾಗ ಅಂತಂದರೆ, ಕಥಂ ಅನುಶಾಸ್ತಿ, ಏನಪ್ಪಣೆ ಮಾಡ್ತಾನೆ ಅಂತಂದರೆ, ಅತಃ ಸತ್ಯಂ ವದ, ಮೊಟ್ಟ ಮೊದಲನೇ ವಾಕ್ಯ ನೋಡಪ್ಪ, ಸತ್ಯಂ ವದ, ಸತ್ಯವನ್ನು ಹೇಳು. ಸತ್ಯ ಅಂದ್ರೇನು? ಸತ್ಯ ಅಂತಂದರೆ ಯಥಾ ಪ್ರಮಾಣಾವಗತಂ ವಕ್ತವ್ಯಂ ತದ್ವದ. ಅಂದರೆ ಪ್ರಮಾಣಗಳಿಂದ ನಮಗೆ ಏನು ತಿಳಿದು ಬರುತ್ತದೆಯೋ ಅದನ್ನು ಹೇಳು. ಅಂದರೆ ಏನು, ನೀನು ಹೇಳುವುದು, ನೀ ಸತ್ಯ ಹೇಳ್ಬೋದು, ನಾ ಹೇಳ್ತಾರೆ ಸತ್ಯವನ್ನೇ ಹೇಳುತ್ತೇನೆ ಸ್ವಾಮಿ ಅಂತ ಹೇಳ್ತಾರೆ, ಆದರೆ ಅದು ಪ್ರಮಾಣ ಸಿದ್ಧವಾಗಿರಬೇಕು ಅಷ್ಟೆ. ಮತ್ತು ತದ್ವತ್ ಧರ್ಮಂ ಚರ, ಅದೇ ರೀತಿ ಧರ್ಮವನ್ನು ಆಚರಣೆ ಮಾಡು. ಧರ್ಮ ಅಂತಂದ್ರೆ ಏನು? ಧರ್ಮ ಅಂತಂದರೆ ಧರ್ಮ ಇತಿ ಅನುಷ್ಠೇಯಾನಾಂ ಸಾಮಾನ್ಯ ವಚನಂ. ಇದು ಅನುಷ್ಠಾನ ಮಾಡಬೇಕಾಗಿರತಕ್ಕಂಥದ್ದು, ಸಾಮಾನ್ಯವಾಗಿ. ಇನ್ನು ವಿಶೇಷವಾಗಿ ಏನಿದೆ, ವಿಶೇಷವಾಗಿ ಮುಂದೆ ಹೇಳ್ತಾರೆ, ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಇವೆಲ್ಲ ವಿಶೇಷ. ಇದು ಸ್ವಾಧ್ಯಾಯ ಪ್ರವಚನ ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ಕೆಲವನ್ನು ಮಾತ್ರ ದೈವರ್ಣಿಕರಲ್ಲ 4 ವರ್ಣದವರು ಮಾಡಬಹುದು. ಅಂಥದ್ದು ಸಾಮಾನ್ಯವದು, ಸಾಮಾನ್ಯ ನಿಯಮ ಅದು. ಆ ಸಾಮಾನ್ಯ ನಿಯಮಕ್ಕೆ ಹೆಸರಾಯಿತು ಧರ್ಮ ಅಂತ.
ಅಲ್ಲಿ ಏನಾಯಿತು, ಧರ್ಮ ಅಂತಕ್ಕಂಥದ್ದು ಕೇವಲ ತ್ರೈವರ್ಣಿಕರಿಗೆ ಮಾತ್ರ ಮೀಸಲಾಗಿಲ್ಲ, ಎಲ್ಲ ವರ್ಗದವರಿಗೂ ಎಲ್ಲ ವರ್ಣದವರಿಗೂ ಮೀಸಲಾಗಿರ್ತಕ್ಕಂಥದ್ದು. ಅವರವರಿಗೆ ಅವರವರು ವಿಧಾನ ಮಾಡಿರ್ತಕ್ಕಂಥ ಧರ್ಮ. ಯಾಕೆ ಸಾಮಾನ್ಯ ವಚನ ಅಂತ ಯಾಕೆ ಹೇಳಿದ್ರು ಅಂತಂದರೆ, ಸತ್ಯಾದಿ ವಿಶೇಷ ನಿರ್ದೇಶನಾತ್. ಯಾಕೆ ಅಂದರೆ ವಿಶೇಷವಾಗಿ ಈ ಸತ್ಯ ಮುಂತಾದವುಗಳನ್ನು ವಿಶೇಷವಾಗಿ ಹೇಳಿದ್ದಾರೆ. ಅದು ವಿಶೇಷ ಧರ್ಮ, ಅದು ಸಾಮಾನ್ಯ ಧರ್ಮ ಏನಲ್ಲ. ಯಾಕೆ ಅಂದರೆ ನೋಡಿ, ಈ ಸತ್ಯ ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ಏನು ಮಾಡ್ತಾರೆ, ಕೆಲವು ಟೈಮ್ನಲ್ಲಿ ಸತ್ಯನ ಏನು ಹೇಳಿದ್ರು ಪರವಾಗಿಲ್ಲ ಕಣಯ್ಯ, ಒಂದು ಸುಳ್ಳು ಹೇಳು ಪರವಾಗಿಲ್ಲ ಅಂದ್ಬಿಡ್ತಾರೆ. ಅದಕ್ಕೂ ಶಾಸ್ತ್ರವಾಕ್ಯ ಹೇಳ್ಬಿಡ್ತಾರೆ, ವಿವಾಹ ಕಾಲೇ ರತಿ ಸಂಪ್ರಯೋಗೆ ಇಂಥ ಹಾಗೆ ಮುಂದೆಲ್ಲ ಇವಾಗ ಇಂಥ ಟೈಮ್ನಲ್ಲಿ ಒಂದು ಸುಳ್ಳು ಹೇಳು ಪರವಾಗಿಲ್ಲ ಅಂದ್ಬಿಡ್ತಾರೆ. ಆದ್ದರಿಂದ ಇದು ಸತ್ಯವನ್ನು ಹೇಳಬೇಕು, ವಿಶೇಷವಾಗಿ ಹೇಳ್ತಾ ಇದ್ದಾರೆ ಇದು. ಮತ್ತು ಸ್ವಾಧ್ಯಾಯಾತ್ ಅಧ್ಯಯನಾತ್ ಮಾ ಪ್ರಮದಃ ಪ್ರಮಾದಂ ಮಾ ಕಾರ್ಷಿ. ಇದೆಲ್ಲ ಹಿಂದೆ ಆಗಿರ್ತಕ್ಕಂಥದ್ದು. ಸ್ವಾಧ್ಯಾಯ ಅಧ್ಯಯನದಿಂದ ನೀನು ಜಾರಿ ಬೀಳಬೇಡ, ಪ್ರಮಾದವನ್ನು ಮಾಡಿಕೊಳ್ಳಬೇಡ, ಜಾರಿ ಬೀಳಬೇಡ, ತಪ್ಪಿಸಬೇಡ. ಯಾವುದೇ ಕಾಲಕ್ಕೂ ಕೂಡ ನಾವು ಹೇಳ್ತಾರಲ್ಲ, ಪ್ರತಿನಿತ್ಯವೂ ಕೂಡ ಉಪನೀತನಾದವನು ಅವನು ಗೃಹಸ್ಥನಾಗಿರಲಿ, ಹೇಗೆ ಆಗಿರಲಿ, ಯಾವುದೇ ಕೆಲಸ ಮಾಡ್ತಾ ಇರಲಿ, ಏನೇ ಕೆಲಸ ಮಾಡ್ತಾ ಇರಲಿ, ಕನಿಷ್ಠ ಪಕ್ಷ ಒಂದು ರುಕ್ಕನ್ನಾದರೂ ಹೇಳಬೇಕು ಅವನು. ಏನು, ಒಂದು ರುಕ್ಕನ್ನ. ಟೈಮ್ ಇಲ್ಲ ಸ್ವಾಮಿ, ಆಫೀಸ್ ಗೊತ್ತಾಗುತ್ತೆ, ಇಂದ್ರಶ್ರೇಷ್ಠ ಆ ನಿದ್ರೆ ವಿನಾನಿದೇಹಿ ಚಿತ್ತಿಂ ದಕ್ಷಸ ಸುಭಗತ್ವಮಸ್ಮೆ ಪೋಷಂ ರಯೀನಾಮರಿಷ್ಟಿಂ ತನೂನಾಂ ಸ್ವಾತ್ಮಾನಂ ವಾಚ ಸುದಿನತ್ವಮನ್ನಾಂ ಅಂತ ಹೇಳ್ಕೊಂಡ್ರೆ ಏನಾಗುತ್ತೆ, ಅವತ್ತೆಲ್ಲ ಸುದಿನತ್ವನೇ. ಅಯ್ಯನ್ನು ಕೇಳ್ಕೊಳ್ಳೋದು, ಸ್ವಾಧ್ಯಾಯ ವಾಚ ಸ್ವಾತ್ಮಾನಂ ವಾಚ ಸುದಿನತ್ವಮನ್ನಾಂ. ನನಗೆ ಇವತ್ತು ಈ ದಿನ ಇದೆಯಲ್ಲ ಎಲ್ಲವೂ ಮಂಗಳಕರವಾಗಿ ಆಗಲಿ ಅಂತ ಹೊರಡ್ತಾರೆ ಮನೆಯಿಂದ, ಮಂಗಳಕರವಾಗಿ ಆಗುತ್ತೆ. ಒಂದು ರುಕ್ಕು ಇಲ್ಲಿ. ಅದಕ್ಕೆ ಅಧ್ಯಯನವನ್ನು ಬಿಡಬೇಡ. ಆಚಾರ್ಯಾಯ ಆಚಾರ್ಯಾರ್ಥಂ ಪ್ರಿಯಂ ಇಷ್ಟಂ ಧನಂ ಆಕೃತ್ಯ ಆನೀಯ ದತ್ವಾ ವಿದ್ಯಾ ನಿಷ್ಕ್ರಯಾರ್ಥಂ ಆಚಾರ್ಯೇಣ ಚ ಅನುಜ್ಞಾತಃ ಅನುರೂಪಾನ್ ದಾರಾನ್ ಆಹೃತ್ಯ ಪ್ರಜಾತಂತುಂ ಪ್ರಜಾಸಂತಾನಂ ಮಾ ವ್ಯವಚ್ಛೇತ್ಸಿ ಪ್ರಜಾಸಂತತೆ ವಿಚ್ಛಿತ್ತಿ ನ ಕರ್ತವ್ಯ ಅಂತ ಹೇಳಿದ್ರು. ಇಲ್ಲಿ ಆಯಿತು, ಈ ಒಂದು ಅಧ್ಯಯನದಿಂದ ಜಾರಿ ಬೀಳಬೇಡ ನೀನು, ಮತ್ತೆ ಈ ಒಂದು ಸ್ವಾಧ್ಯಾಯ ಮತ್ತು ಪ್ರವಚನದಿಂದ ಪ್ರಮತ್ತನಾಗಬೇಡ ಅಂತ ಹೇಳಿ ಇಷ್ಟೆಲ್ಲ ಆದ. ಅಂದರೆ ವಿದ್ಯಾಭ್ಯಾಸ ಮಾಡದ, ಈಚೆಗೆ ಬಂದು ಏನು ಹೇಳ್ತಾರೆ ಆಚಾರ್ಯರು, ಅವನಿಗೆ ಆ ಒಂದು ಏನೋ ಅವನು ಕಾಣಿಕೆ ಅಂತ ಹೇಳ್ತೀವಲ್ಲ ನಾವು, ಅದನ್ನು ಕೊಡಬೇಕು. ಕೊಟ್ಬಿಟ್ಟು ವಿದ್ಯಾರ್ಥಿ ಆದವನು ಆಮೇಲೆ ಏನು ಮಾಡ್ತಾನೆ, ಅವನು ಈ ಒಂದು ಅವನಿಂದ ಅನುಜ್ಞೆಯನ್ನು ಪಡ್ಕೊಳ್ತಾನೆ. ಯಾರಿಂದ? ಆಚಾರ್ಯನಿಂದ. ನೋಡಪ್ಪ, ಇವತ್ತಿನಿಂದ ನೀನು ಸ್ನಾತಕನಾದೆ, ನೀನು ಹೋಗು, ಹೊರಡು ಇಲ್ಲಿಂದ. ಹೊರಡು ಏನು ಮಾಡು ನೀನು ಅಂದರೆ ಅನುರೂಪಾನ್ ದಾರಾನ್ ಆಹೃತ್ಯ, ಅಂದರೆ ಅನುರೂಪನಾದ ಕನ್ಯೆಯನ್ನ ನೋಡಿ. ಇಲ್ಲೆಲ್ಲ ಏನಿದೆ ನೋಡಿ, ಅನುರೂಪಾನ್ ದಾರಾನ್ ಅಂತ ಇದೆ. ಯಾವುದಿದು? ಬಹುವಚನ ರೂಪ. ಅಲ್ಲಿ ಏನ್ರಿ, ಗುರು ಶಿಷ್ಯನಿಗೆ ಅನುರೂಪರಾದ ಕನ್ಯೆಯರನ್ನು ಎಷ್ಟು ಜನ ಕನ್ಯೆಯನ್ನು ಮದುವೆ ಮಾಡ್ಕೋಬೇಕು ಅವನು ಅಂತ ಹೇಳಿದ್ರೆ ಇಲ್ಲ, ಒಬ್ಬಳೆ. ಯಾಕೆ? ದಾರ ಅಂತಕ್ಕಂಥದ್ದು ನಿತ್ಯ ಬಹುವಚನ ಅಂತ ಶಬ್ದ, ಅದಕ್ಕೆ ಸಿಂಗಿಲ್ದರ್ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹೆಂಡತಿ ಅಂತಂದರೆ ಹೆಂಡತಿಯರನ್ನ ಅಂತಾರೆ, ಹೆಂಡತಿಯರನ್ನ ಅಂತ ಪ್ರಯೋಗ ಅದು. ಆ ಹೆಂಡತಿ ಅಂತ ಒಂದೇ, ಪತ್ನಿಯರನ್ನ, ಪತ್ನಿ ಒಂದೇ. ಅಂದರೆ ಅದಕ್ಕೆ ಯಾಕೆ ಬಹುವಚನ ಮಾಡ್ತಾರೆ? ಬಹುವಚನ ಪ್ರಯೋಜನ ಇದೆಯಲ್ಲ. ಬಹುವಚನ ಪ್ರಯೋಗ ಯಾಕೆ ಮಾಡಿದ್ದಾರೆ ಗೊತ್ತೇನಪ್ಪ? ಆವತ್ತಿನ ದಿವಸ ಸ್ತ್ರೀಯರಿಗೆ ಅಷ್ಟೊಂದು ಉಚ್ಚ ಸ್ಥಾನ ಇತ್ತು, ಅಷ್ಟೊಂದು ಗೌರವ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ಅವನ ಹೆಂಡತಿ ಇರ್ಬೋದು, ಒಬ್ಬಳೇ ಹೆಂಡತಿ ಆದರೂ ಕೂಡ ಅವನ ಹೆಂಡತಿ ಅಂತ ಕರಿಬಾರ್ದು, ಬಹುವಚನದಲ್ಲೇ ಕರಿಬೇಕು ಅವಳನ್ನ. ಒಂದು ನಿಯಮ. ಅಷ್ಟೊಂದು ಉಚ್ಚ ಸ್ಥಾನವನ್ನು ಕೊಟ್ಟಿದ್ರು ಸ್ತ್ರೀಗೆ. ಇಲ್ಲಿ ಅದು ದಾರ ಅಂತಕ್ಕಂಥದ್ದು ನಿತ್ಯ ಬಹುವಚನ ಅಂತ, ಇಲ್ಲಿ ಏಕವಚನದ ಅರ್ಥ. ಪ್ರಜಾತಂತು ಪ್ರಜಾಸಂತಾನಂ ಅಂದರೆ ಆ ಒಂದು ಸಂತಾನ ಇದೆಯಲ್ಲ, ನೈರಂತರ್ಯ, ಅದನ್ನು ಕಡಿದು ಹಾಕಬೇಡ ಅಂತ ಅಂದರೆ ಮದುವೆ ಮಾಡ್ಕೊ ಅಂತ ಅರ್ಥ. ಮತ್ತು ಮದುವೆ ಮಾಡ್ಕೊಂಬಿಟ್ಟ,
ಮದುವೆ ಮಾಡ್ಕೊಂಡು ಆದಮೇಲೆ ಏನಾಯಿತು, ಅನುತ್ಪದ್ಯಮಾನೇಪಿ ಪುತ್ರೇ ಪುತ್ರಕಾಮ್ಯಾದಿ ಕರ್ಮಣ ತದುತ್ಪತ್ತವು ಯತ್ನಃ ಕರ್ತವ್ಯ ಇತಿ ಅಭಿಪ್ರಾಯ. ಹಿಂದೆ ಹೇಳಿದರು ಯಾವುದು, ಈ ಆ, ಪ್ರಜಾ, ಪ್ರಜನ ಮತ್ತು ಪ್ರಜಾತಿ ಮೂರನ್ನೂ ಮಾಡಬೇಕು ಅಂತ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮದುವೆ ಮಾಡಿಕೊಂಡ, ಏನಾಯಿತು, ಏನೋ ಕಾರಣಾಂತರದಿಂದ ಅವನಿಗೆ ಸಂತಾನ ಪ್ರಾಪ್ತಿ ಆಗಲಿಲ್ಲ. ಅನುತ್ಪದ್ಯಮಾನೇಪಿ ಪುತ್ರೇ, ಅವನಿಗೆ ಸಂತಾನ ಆಗಲಿಲ್ಲ. ಆಗ ಏನು ಮಾಡಬೇಕು, ಇವನು ಅಧ್ಯಯನ ಮಾಡಿದ್ನಲ್ಲ, ಎಲ್ಲ ಪೂರ್ವಮೀಮಾಂಸಾ ಅಧ್ಯಯನ ಮಾಡಿದ್ದ, ಅದಕ್ಕೆ ಏನು ಮಾಡಬೇಕು, ಪುತ್ರ ಕಾಮ್ಯಾದಿ ಕರ್ಮಣ, ಪುತ್ರನನ್ನು ಪಡೆಯುವುದಕ್ಕೆ ಯಾವ ಕರ್ಮವನ್ನು ಮಾಡಬೇಕು ಆ ಕರ್ಮವನ್ನು ಮಾಡಿ ಪುತ್ರನನ್ನು ಉತ್ಪತ್ತಿ ಮಾಡಿ ಪ್ರಯತ್ನವನ್ನು ಮಾಡಬೇಕು. ಆ ಪುತ್ರೋತ್ಪತ್ತಿ ಆದರೆ ಏನೂ ಪರವಾಗಿಲ್ಲ, ಆಗದೆ ಹೋಗಿಬಿಟ್ರೆ ಅದಕ್ಕಾಗಿ ಈ ಒಂದು ಕರ್ಮಗಳನ್ನು ಮಾಡಿ ಪ್ರಯತ್ನವನ್ನು ಮಾಡಬೇಕು. ಎರಡಾಯಿತು. ಮತ್ತು ಇನ್ನೊಂದು ಪ್ರಜಾ, ಇನ್ನೊಂದೇನು, ಪ್ರಜಾ ಪ್ರಜನನ ಪ್ರಜಾತಿ ತ್ರಯ ನಿರ್ದೇಶ ಸಾಮರ್ಥ್ಯ. ಅಂದರೆ ಇಲ್ಲಿ ಹಿಂದೆ ಹೇಳಿದಿಲ್ಲ, ಪ್ರಜನ ಅಂದರೆ ಈ ಒಂದು ಪುತ್ರೋತ್ಪತ್ತಿ ಆಗದೇ ಇದ್ದರೆ ಕರ್ತವ್ಯ, ಯಾವುದೋ ಕರ್ಮ ಮಾಡಬೇಕಲ್ಲ, ಅದು ಪ್ರಜನ ಅಂದರೆ. ಪ್ರಜಾತಿ ಅಂದರೆ ಏನು, ಪ್ರಜಾತಿ ಅಂತಂದರೆ ಮೊಮ್ಮಗನನ್ನು ಪಡೆಯತಕ್ಕಂಥದ್ದು. ಅಂದರೆ ಏನು, ಪುತ್ರನನ್ನು ಏನು ಮಾಡಬೇಕು, ಅವನನ್ನು ಅವನು ಮದುವೆ ಮಾಡ್ಕೊಳ್ಳೋದು ಇದು ಮಾಡಬೇಕು, ಏರ್ಪಾಡು ಮಾಡಬೇಕು, ಪ್ರಯತ್ನ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ಅವನು ಮಗನ ಪಡೀತಾನೆ, ಅದು ಇವನು ಮೊಮ್ಮಗ ಆಗುತ್ತೆ. ಹೀಗೆ ಈ ಮೂರು ಕೂಡ ಹೇಳಿದಾರಲ್ಲ. ಅನ್ಯಥಾ ಪ್ರಜನಶ್ಚ ಇತ್ಯೇತದೇಕಮೇವ ಅವಶ್ಯಕ. ಇಲ್ಲಿ ಮೂರನ್ನು ಏನಿದೆ, ಇಲ್ಲಿ ಇದೇನು ಹೇಳಿದ್ದಾರೆ, ಪ್ರಜಾತಂತುಮ್ಮ ವ್ಯವಚ್ಛೇತ್ಸಿ ಅಂದರೆ ಇಷ್ಟು ಅರ್ಥ. ಅದಕ್ಕೆ ನೀನು ಪುತ್ರನನ್ನು ಪಡೆ, ಅದು ಏನೋ ಕಾರಣಾಂತರದಿಂದ ಸ್ವಲ್ಪ ಏನೋ ಇತ್ತು ವ್ಯತ್ಯಾಸ ಆದರೆ ಅದಕ್ಕೆ ಕರ್ಮವನ್ನು ಮಾಡು, ಶಾಸ್ತ್ರ ಹೇಳಿರ್ತಕ್ಕಂಥ ಕರ್ಮ ಮಾಡು, ಪ್ರಯತ್ನ ಮಾಡು, ಆವಾಗ ಮಕ್ಕಳು ಆಗುತ್ತೆ, ಪುತ್ರ ಸಂತಾನ ಪಡೀತೀಯ. ಅವ್ರಿಗೆ ಮಾಡು, ಮದುವೆ ಮಾಡು, ಪುತ್ರನನ್ನು ಪಡೀತೀಯ. ಇಷ್ಟೂ ಹೇಳಬೇಕು ಹೇಳಿದೆ. ಇಲ್ಲದೇ ಇದ್ದರೆ ಇಷ್ಟೂ ಇದು ಅರ್ಥ ಇದು. ಈ ಇಲ್ಲದೇ ಇದ್ದರೆ ಪ್ರಜನ ಅಂತ ಒಂದೇ ಒಂದು ಹೇಳಿ ಬಿಟ್ಬಿಡುವುದಾಗಿತ್ತು. ಹಾಗಾಗಿಲ್ಲ, ಪ್ರಜಾತಿ ತ್ರಯ ಹೇಳಿದ್ದಾರೆ, ಆದ್ದರಿಂದ ಮೂರು ಅಂತ ಅರ್ಥ. ಸ್ಯಾತ್ ಮತ್ತು ಇಷ್ಟು ಅವಶ್ಯತೆ, ಇಷ್ಟು ಹೇಳ್ತಾ ಇದ್ರು. ಇಲ್ಲಿಂದ ಮುಂದೆ ಸತ್ಯಾನ ಅದು ಬೇರೆ, ಇಷ್ಟು ಆಯಿತು. ಅವನಿಗೆ ಬಂದ ಗುರುಕುಲ ಹೊರಟ, ಅವನಿಗೆ ಅಪ್ಪಣೆ ಮಾಡಿದ್ರು. ಇದರಿಂದ ಮುಂದೆ ಅವನು ಮಾಡಬೇಕಾದ ಏನು ಕರ್ತವ್ಯ ಅಂತಿದೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಸ್ವಲ್ಪ ದೊಡ್ಡದಾಗಿದೆ, ಸ್ವಲ್ಪ ಭಾಗ ಮಾಡಿ ನೋಡೋಣ. ಮುಂದಿನ ಭಾಗ ಅದೆಲ್ಲ ಏನು ಅವನ ಕರ್ತವ್ಯ ಮಾಡಬೇಕು ಅಂತ ಅನ್ನೋದನ್ನು ಮುಂದೆ ಹೇಳಿದ್ದಾರೆ. ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.